ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದೆಯಾ? ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಬಾರ್ದು, ರಿಸ್ಕ್ ಕಡಿಮೆ ಇರಬೇಕು, ಮನೆಯಿಂದಲೇ ಕೆಲಸ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗಾಗಿ ಸಂಪೂರ್ಣವಾಗಿ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ಕಲೆಕ್ಷನ್ಸ್. ನಿಮ್ಮ ತಲೆಯಲ್ಲಿ ಆಲ್ರೆಡಿ ತುಂಬಾನೇ ಕ್ವೆಶನ್ಸ್ ಓಡಾಡ್ತಾ ಇದೆ. ಬಿಸ್ನೆಸ್ ಐಡಿಯಾ ಏನು? ಈ ಬಿಸ್ನೆಸ್ ಯಾರಿಗೆಲ್ಲ ಸೂಟ್ ಆಗುತ್ತೆ? ಇನ್ವೆಸ್ಟ್ಮೆಂಟ್ ಬೇಕಾ ಬೇಡವಾ? ಹೋಲ್ಸೇಲ್ ಎಲ್ಲಿ ಪರ್ಚೇಸ್ ಮಾಡೋದು? ಪ್ರೈಸ್ ಮತ್ತೆ ಪ್ರಾಫಿಟ್ ಹೇಗೆ ಪಡ್ಕೊಳ್ಳೋದು? ಇದು ಎಲ್ಲದನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ ಯಾಕೆ ತಡ ಮಾಡೋದು? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶ್ಚನ್, ಬಿಸ್ನೆಸ್ ಐಡಿಯಾ ಏನು ಅಂತ, ಹೌದಲ್ವಾ? ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ ಬಿಸ್ನೆಸ್. ಆರ್ಟಿಫಿಷಿಯಲ್ ಅಂದ್ರೆ ಗೋಲ್ಡ್ ಅಲ್ಲ, ಆದ್ರೆ ನೋಡೋದಿಕ್ಕೆ ಗೋಲ್ಡ್ ತರನೇ ಇರುತ್ತೆ. ಡೈಲಿ ಯೂಸ್ಗೆ, ಫಂಕ್ಷನ್ಸ್ಗೆ, ಫೆಸ್ಟಿವಲ್ಸ್ಗೆ ಎಲ್ಲದಕ್ಕೂ ಲೇಡೀಸ್ ಗಳು ಇದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇದು ಆಲ್ವೇಸ್ ಡಿಮ್ಯಾಂಡ್ ಇರುವಂತಹ ಬಿಸ್ನೆಸ್. ಈ ಬಿಸ್ನೆಸ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂದ್ರೆ, ಮನೇಲೇ ಇರುವಂತಹ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಜಾಬ್ ಮಾಡ್ತಾ ಇದ್ರು ಸೈಡ್ ಇನ್ಕಮ್ ಬೇಕು ಅನ್ನೋರಿಗೆ, ಚಿಕ್ಕ ಶಾಪ್ ಓಪನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ಇದು ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬಹುದು. ಇದಕ್ಕೆ ಸ್ಪೆಷಲ್ ಆಗಿ ಡಿಗ್ರಿ, ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ. ಮೇನ್ ಕ್ವಶನ್, ಈ ಬಿಸ್ನೆಸ್ ಮಾಡೋದಿಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು? ನೀವು ಬಿಗಿನರ್ಸ್ ಆದ್ರೆ 5,000ದಿಂದ ಸ್ಟಾರ್ಟ್ ಮಾಡಬಹುದು. ಉದಾಹರಣೆಗೆ ಇಯರಿಂಗ್ ಸೆಟ್ 10 ಪೀಸು, ಸಿಂಪಲ್ ಚೈನ್ಸ್ 5 ಪೀಸು, ಟೆಂಪಲ್ ಜ್ಯುವೆಲರಿ 2 ಪೀಸು. ಇದನ್ನೆಲ್ಲ ಹೋಲ್ಸೇಲ್ ನಲ್ಲಿ ತಗೊಂಡ್ರೆ ಸಾಕು. ಫಸ್ಟ್ ಟೈಮ್ ಆಗಿದ್ರೆ ಜಾಸ್ತಿ ಸ್ಟಾಕ್ ಬೇಡ. ಸೇಲ್ ಆಗಿ ದುಡ್ಡು ಬಂದ್ಮೇಲೆ ಮಾತ್ರ ನೆಕ್ಸ್ಟ್ ಸ್ಟಾಕ್ ನ ಪರ್ಚೇಸ್ ಮಾಡಿ. ಹಾಗಿದ್ರೆ ಹೋಲ್ಸೇಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಲೋಕಲ್ ಜ್ಯುವೆಲರಿ ಹೋಲ್ಸೇಲ್ ಶಾಪ್ ಗಳಲ್ಲಿ ಅಥವಾ ಬಿಗ್ ಮಾರ್ಕೆಟ್ ಅಂದ್ರೆ ಚಿಕ್ಕಪೇಟೆ, ಕಮರ್ಷಿಯಲ್ ಸ್ಟ್ರೀಟ್ ಇಂತ ಜಾಗದಲ್ಲಿ. ಜೊತೆಗೆ ಆನ್ಲೈನ್ ಹೋಲ್ಸೇಲ್ ಪೇಜಸ್ ಗಳು ತುಂಬಾನೇ ಇದೆ. ಆದ್ರೆ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನಾನ್ ಪರ್ಸನಲಿ ಸಜೆಸ್ಟ್ ಮಾಡೋದು ಅಂದ್ರೆ, ಫಸ್ಟ್ ಟೈಮ್ ಆದ್ರೆ ಲೋಕಲ್ ಶಾಪ್ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ನೀವ್ ಹೇಳ್ದಾಗೆ ನಾವು ಐಟಮ್ ನ ಪರ್ಚೇಸ್ ಮಾಡ್ತೀವಿ, ಆದ್ರೆ ಸೇಲ್ ಮಾಡ್ಬೇಕು ಅಂದ್ರೆ ಶಾಪ್ ಬೇಕಾ? ಬೇಡ. ನೀವು ಸೇಲ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಫೇಸ್ಬುಕ್ ಪೇಜ್ ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ನ ಫೋಟೋ ಅಥವಾ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ ಸಾಕು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು, ಆ ಒಂದು ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ತಾನೆ. ಆರ್ಡರ್ ಬಂದ್ಮೇಲೆ ಡೆಲಿವರಿನ ಹೇಗ್ ಮಾಡೋದು? ಕಸ್ಟಮರ್ ಡೀಟೇಲ್ಸ್ ನ ನೋಟ್ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಪ್ಯಾಕಿಂಗ್ ಮಾಡಿ ಕೊರಿಯರ್ ಅಥವಾ ಲೋಕಲ್ ಡೆಲಿವರಿಗೆ ಹಾಕಿ. ಸ್ಟಾರ್ಟಿಂಗ್ ನಲ್ಲಿ ಕ್ಯಾಶ್ ಆನ್ ಡೆಲಿವರಿನ ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಫಸ್ಟ್ ಪೇಮೆಂಟ್ ರಿಸೀವ್ಡ್ ಆದ್ಮೇಲೆ ಡಿಸ್ಪ್ಯಾಚ್ ಮಾಡಿ. ನೀವು ಸೇಲ್ ಮಾಡುವಂತಹ ಪ್ರಾಡಕ್ಟ್ ಗಳು ಗುಡ್ ಕ್ವಾಲಿಟಿ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಆರ್ಡರ್ ಖಂಡಿತ ಬರೋದಿಲ್ಲ. ಹಾಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅದು ಆಗೋದಿಲ್ಲ. MSME ರಿಜಿಸ್ಟ್ರೇಷನ್ ಬೇಕಾ? ಹೌದು. ಲೀಗಲ್ ಆಗಿ ಮಾಡ್ಬೇಕು ಅಂದ್ರೆ MSME ರಿಜಿಸ್ಟ್ರೇಷನ್ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಆ ರಿಜಿಸ್ಟ್ರೇಷನ್ ಇಂದ ನಿಮ್ಮ ಬಿಸ್ನೆಸ್ ಗೆ ಒಂದೊಳ್ಳೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಜೊತೆಗೆ ಬ್ಯಾಂಕ್ ಸಪೋರ್ಟ್ ಇಂದ ಫ್ಯೂಚರ್ ನಲ್ಲಿ ಲೋನ್ ತಗೊಳ್ಳುವಂತಹ ಒಂದು ಚಾನ್ಸಸ್ ಸಿಗುತ್ತೆ. ಬಿಸ್ನೆಸ್ ವ್ಯಾಲ್ಯೂ ಸಹ ಇನ್ಕ್ರೀಸ್ ಆಗುತ್ತೆ. ಈ MSME ಫ್ರೀ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಫ್ಯೂಚರ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಕಾಮನ್ ಮಿಸ್ಟೇಕ್ಸ್ ಗಳನ್ನ ಖಂಡಿತವಾಗ್ಲೂ ಮಾಡಬೇಡಿ. ನಿಮಗೆ ಟ್ರೆಂಡ್ ಗೊತ್ತಿಲ್ಲ ಅಂತಂದ್ಮೇಲೆ ಡಿಸೈನ್ ಸ್ಟಾಕ್ ಖಂಡಿತ ಮಾಡ್ಕೊಳ್ಬೇಡಿ. ಲಾಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಒಂದು ಪ್ರಾಡಕ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡದೆ ಸೇಲ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಜೊತೆಗೆ ಈ ಬಿಸ್ನೆಸ್ ಗ್ರೋ ಆಗ್ಬೇಕು ಅಂದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ನಿಮ್ಮ ರಿಲೇಷನ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಸ್ಪ್ರೆಡ್ ಮಾಡಬೇಕು. ಸ್ಲೋ ಆಗಿ ಕರೆಕ್ಟ್ ವೇ ಫಾಲೋ ಮಾಡಿದ್ರೆ ಸಕ್ಸಸ್ ಆಗೋದು ಖಂಡಿತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಿಧಿತ್ರಾ ಕಲೆಕ್ಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ.